ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಾರಾಜ ಟ್ರೋಫಿ ಪಂದ್ಯದಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡದ ವಿರುದ್ಧ ಮೂರನೇ ಸೂಪರ್ ಓವರ್ನಲ್ಲಿ ರೋಚಕ ಜಯ ಸಾಧಿಸಿದೆ. ಕ್ರಿಕೆಟ್ನಲ್ಲಿ ಸೂಪರ್ ಓವರ್ ಪಂದ್ಯಗಳು ನಡೆಯೋದು ಅಪರೂಪ. ಅದರಲ್ಲೂ ಎರಡೆರಡು ಸೂಪರ್ ಓವರ್ ಪಂದ್ಯಗಳು ಕಾಣಸಿಗೋದು ಇನ್ನೂ ಕೂಡ ಅಪರೂಪ. ಆದರೆ ಹುಬ್ಬಳ್ಳಿ ಟೈಗರ್ಸ್ ಹಾಗೂ ಬೆಂಗಳೂರು ಬ್ಲಾಸ್ಟರ್ಸ್ ನಡುವೆ ನಡೆದ ಈ ಪಂದ್ಯ ಮೂರು ಸೂಪರ್ ಓವರ್ಗಳಿಗೆ ಸಾಕ್ಷಿಯಾಯಿತು. ಅಂತಿಮವಾಗಿ ಮೂರನೇ ಸೂಪರ್ ಓವರ್ನಲ್ಲಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಬೆಂಗಳೂರು ತಂಡದ ವಿರುದ್ಧ ಜಯ ದಾಖಲಿಸಿದೆ. ಒಂದು ಟೈಮ್ನಲ್ಲಿ ಭಾರತ ತಂಡದ ಬೌಲಿಂಗ್ ವಿಭಾಗದಲ್ಲಿ ಖಾಯಂ ಸ್ಪಿನ್ನರ್ ಆಗಿ ಕಾಣಿಸಿಕೊಳ್ತಾ ಇದ್ದ ಗೂಗ್ಲಿ ಮಾಸ್ಟರ್ ಯುಜ್ವೇಂದ್ರ ಚಹಲ್ ಈಗ ಚಾನ್ಸ್ ಸಿಗ್ತಾ ಇಲ್ಲ. ಕಳೆದ 7 ತಿಂಗಳುಗಳಿಂದ ಚಹಲ್ ಟೀಂ ಇಂಡಿಯಾ ಪರ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಆಡುವ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಟೀಂ ಇಂಡಿಯಾದಲ್ಲಿ ಚಹಲ್ ಅವರದ್ದು ಮುಗಿದ ಅಧ್ಯಾಯ ಎಂದೇ ಹೇಳಲಾಗ್ತಾ ಇದೆ. ಹೀಗಾಗಿ ಮತ್ತೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಚಹಲ್ ಇದೀಗ ವಿದೇಶಿ ಕ್ರಿಕೆಟ್ನತ್ತ ಮುಖ ಮಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ಪ್ರಥಮ ದರ್ಜೆಗೆ ಪದಾರ್ಪಣೆ ಮಾಡಿದ್ದಾರೆ. ಕನ್ನಡಿಗ KL ರಾಹುಲ್ ಮಾಡಿರೋ ಪೋಸ್ಟ್ ಸಿಕ್ಕಾಪಟ್ಟೆ ಹೈಪ್ ಅನ್ನು ಕ್ರಿಯೇಟ್ ಮಾಡಿತ್ತು. ಇದೀಗ KL ರಾಹುಲ್ ಕೊಟ್ಟ ಮಾತಂತೆ ಹೊಸ ಪೋಸ್ಟ್ ಮಾಡಿದ್ದು ಅದರಲ್ಲಿ ನಮ್ಮ ಹರಾಜು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಸಂಗ್ರಹಿಸಿದ ಹಣದಿಂದ ವಿಶೇಷ ಮಕ್ಕಳ ಬದುಕು ಸುಧಾರಿಸುವುದನ್ನು ಮುಂದುವರಿಸುತ್ತೇವೆ. ನಮ್ಮನ್ನ ಬೆಂಬಲಿಸಿದ ಕ್ರಿಕೆಟ್ ಜಗತ್ತಿಗೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ದೇಣಿಗೆ ನೀಡಿದವರಿಗೆ ಕೃತಜ್ಞತೆ ಎಂದು ಪೋಸ್ಟ್ ಮಾಡಿದ್ದಾರೆ. KL ರಾಹುಲ್ ಹಾಗೆ ಅವರ ಪತ್ನಿ ಅತಿಯಾ ಶೆಟ್ಟಿ ವಿಪ್ಲಾ ಫೌಂಡೇಶನ್ ಒಂದಿಗೆ ಸೇರಿ ನಿರ್ಗತಿಕ ಮಕ್ಕಳಿಗಾಗಿ 1,93,00,000 ರೂಪಾಯಿ ಸಂಗ್ರಹಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಭರ್ಜರಿ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದ ರೋಮನ್ ಪೋವೆಲ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡ ಉತ್ತಮ ಆರಂಭ ಪಡೆಯುವಲ್ಲಿ ವಿಫಲವಾಯಿತು. ಸೌತ್ ಆಫ್ರಿಕಾ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 174 ರನ್ ಕಲೆ ಹಾಕಿತು. 175 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ವೆಸ್ಟ್ ಇಂಡೀಸ್ ತಂಡಕ್ಕೆ ನಿಕೋಲಸ್ ಪೂರನ್ ಆಸರೆಯಾದರು. ಆರಂಭದಿಂದಲೇ ಬಿರುಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದ ಪೂರನ್ ಮೈದಾನದ ಮೂಲೆಗೂ ಕೂಡ ಸಿಕ್ಸ್ಗಳ ಸುರಿಮಳೆಗೈದರು. ಕೇವಲ 26 ಎಸೆತಗಳಲ್ಲಿ 7 ಭರ್ಜರಿ ಸಿಕ್ಸ್ ಹಾಗೆ 2 4ಗಳೊಂದಿಗೆ ಪೂರನ್ ಅಜೇಯ 65 ರನ್ ಬಾರಿಸಿದ್ರು. ಇಂಗ್ಲೆಂಡ್ ಹಾಗೂ ಶ್ರೀಲಂಕಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ ತಂಡ 236 ರನ್ಗಳಿಗೆ ಆಲ್ಔಟ್ ಆದರೆ ಈ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ 358 ರನ್ಗಳಿಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 122 ರನ್ಗಳ ಮುನ್ನಡೆ ಪಡೆದುಕೊಂಡಿದೆ. ತಂಡದ ಪರ 4ನೇ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇರುವ ಯುವ ಬ್ಯಾಟರ್ ಜೇಮಿ ಸ್ಮಿತ್ ಅಮೋಘ ಶತಕ ಸಿಡಿಸಿದರು. ಸ್ಮಿತ್ ಕೇವಲ 136 ಎಸೆತಗಳಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಶತಕ ಪೂರ್ಣಗೊಳಿಸಿದರು. ಇದರೊಂದಿಗೆ ಜೇಮಿ ಸ್ಮಿತ್ 94 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದಿದ್ದಾರೆ. ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ 2ನೇ ಬಾರಿಗೆ ತಂದೆಯಾಗ್ತಿದ್ದಾರೆ ಎಂಬ ವಿಚಾರ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಸಿಯೆಟ್ ಕ್ರಿಕೆಟ್ ಪ್ರಶಸ್ತಿ ಸಮಾರಂಭದಲ್ಲಿ ರೋಹಿತ್ ಜೊತೆ ಪತ್ನಿ ರಿತಿಕಾ ಕೂಡ ಆಗಮಿಸಿದ್ರು. ಈ ವೇಳೆ ರಿತಿಕಾಗಿ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದೆ. ವಿಡಿಯೋದಲ್ಲಿ ರಿತಿಕಾ ಮತ್ತೊಮ್ಮೆ ಗರ್ಭಿಣಿಯಾದಂತೆ ಕಾಣ್ತಿದ್ದಾರೆ. ಅಲ್ಲದೆ ರಿತಿಕಾ ಗರ್ಭಿಣಿಯಾಗಿರುವ ಬಗ್ಗೆ ಹತ್ತಿರದ ಸಂಬಂಧಿಯೊಬ್ಬರು ಖಚಿತಪಡಿಸಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇರುವ ಪಾಕಿಸ್ತಾನ ಕ್ಯಾಪ್ಟನ್ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ವಿಕೆಟ್ ಕೀಪರ್ ರಿಜ್ವಾನ್ ದ್ವಿಶತಕ ದಾಖಲೆಯನ್ನ ನಾಯಕ ಮಸೂದ್ ತಪ್ಪಿಸಿದ್ರು ಎಂಬ ಚರ್ಚೆ ನಡೀತಾ ಇರುವಾಗಲೇ ರಿಜ್ವಾನ್ ಕೂಡ ಕ್ಯಾಪ್ಟನ್ ವಿರುದ್ಧ ಆಕ್ರೋಶಗೊಂಡ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಕ್ರೀಸ್ನಲ್ಲಿ ಪೆವಿಲಿಯನ್ಗೆ ಬರ್ತಾ ಇದ್ದಂತೆ ರಿಜ್ವಾನ್ ತಮ್ಮ ಬ್ಯಾಟ್ ಅನ್ನ ಮಾಜಿ ನಾಯಕ ಬಾಬರ್ ಅಜಂನತ್ತ ಎಸೆದಿದ್ದಾರೆ. ಆಗ ಬಾಬರ್ ಅಜಂ ಬ್ಯಾಟ್ ಅನ್ನ ಕ್ಯಾಚ್ ಹಿಡಿದಿದ್ದಾರೆ. ಪಾಕಿಸ್ತಾನ ಟೀಮ್ನ ಬಾಬರ್ ಅಜಂ ತಮ್ಮ ಶಾಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಆದರೆ ಕೆಲವೊಮ್ಮೆ ಬಾಬರ್ ಎದುರಾಳಿ ತಂಡದ ತಂತ್ರಗಾರಿಕೆಯನ್ನು ಬುಡಬೇಲು ಮಾಡುವ ಸಲುವಾಗಿ ಎದುರಾಳಿ ತಂಡದ ಆಟಗಾರರನ್ನ ಸ್ಲೆಡ್ಜ್ ಮಾಡೋದನ್ನ ನಾವು ಆಗಾಗ್ಗೆ ನೋಡ್ತೇವೆ. ಇದೀಗ ಬಾಬರ್ ಬಾಂಗ್ಲಾದೇಶ ವಿರುದ್ಧ ನಡೀತಾ ಇರುವ ಟೆಸ್ಟ್ ಪಂದ್ಯದಲ್ಲಿ ಲಿಟನ್ ದಾಸ್ ಅವರನ್ನ ಕೆಣಕಿದ್ದಾರೆ. ಸ್ಲೆಡ್ಜ್ ಮಾಡಿದ್ದು ಬಾಬರ್ ಅಜಂ ಆದ್ರೂ ಕೂಡ ಅದರ ಪರಿಣಾಮವನ್ನು ಮಾತ್ರ ವೇಗಿ ನಸೀಂ ಶಾ ಅನುಭವಿಸಬೇಕಾಯಿತು. ಬಿರುಸಿನ ಬ್ಯಾಟಿಂಗ್ ನಡೆಸಿದ ಲಿಟನ್ ದಾಸ್ ನದೀಂ ಶಾ ಬೌಲ್ ಮಾಡಿದ 1 ಓವರ್ನಲ್ಲಿ 18 ರನ್ ಚಚ್ಚಿದ್ರು. ಟೀಂ ಇಂಡಿಯಾದ ಅವಕಾಶ ವಂಚಿತ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಬುಚ್ಚಿಬಾಬು ಕ್ರಿಕೆಟ್ ಟೂರ್ನಿಯಲ್ಲಿ ಸೌಂಡ್ ಮಾಡುತ್ತಿದ್ದಾರೆ. ಜಾರ್ಖಂಡ್ ತಂಡವನ್ನು ಮುನ್ನಡೆಸ್ತಾ ಇರುವ ಇಶಾನ್ ಕಿಶನ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಬೌಲಿಂಗ್ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಅವರ ಬೌಲಿಂಗ್ ವಿಡಿಯೋ ಕಂಡ ನೆಟ್ಟಿಗರು ಭಾರತ ತಂಡಕ್ಕೆ ಕಂಬ್ಯಾಕ್ ಮಾಡುವ ಸಲುವಾಗಿ ವಿಕೆಟ್ ಕೀಪಿಂಗ್ ಬಿಟ್ಟು ಈಗ ಬೌಲಿಂಗ್ ಕಡೆಗೂ ಇಶಾನ್ ಕಿಶನ್ ಶ್ರಮ ವಹಿಸುತ್ತಿದ್ದಾರೆ ಎಂದು ಕಾಲೆಳೆದಿದ್ದಾರೆ. ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಬದಲಿ ಆಟಗಾರನಾಗಿ ಕಣಕ್ಕಿಳಿದಿದ್ದ 20 ವರ್ಷದ ಹ್ಯಾರಿ ಸಿಂಗ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಇದಕ್ಕೆ ಕಾರಣ ಹ್ಯಾರಿ ಸಿಂಗ್ ಟೀಂ ಇಂಡಿಯಾದ ಮಾಜಿ ವೇಗಿ ರುದ್ರ ಪ್ರತಾಪ್ ಸಿಂಗ್ ಅವರ ಮಗ ಅನ್ನೋದು. ಟೀಂ ಇಂಡಿಯಾದಲ್ಲಿ ಇಬ್ಬರು RP ಸಿಂಗ್ ಆಡಿದ್ರು. ಇದೀಗ ಹ್ಯಾರಿ ಸಿಂಗ್ RP ಸಿಂಗ್ ಸೀನಿಯರ್ ಅವರ ಮಗ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.